ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಧು ಫ್ಯಾಮಿಲಿ ಲಾಗ್. ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ. ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನಾನು ಮಧ್ಯಾಹ್ನದಿಂದ ಲಾಗ ಶುರು ಮಾಡಾಕತ್ತನ. ಆರಾಧ್ಯ ಅಕ್ಕು ಸ್ಕೂಲ್ಗೆ ಹೋಗ್ಯಾರ. ನಾನು ನೋಡ್ರಿ ಮಧ್ಯಾಹ್ನದ ಅಡುಗೆ ಐತಿ ಆಯ್ತು. ಸ್ವಲ್ಪ ಉಂಡೆ ಕಟ್ಟಬೇಕಿತ್ತ, ರವಾ ಉಂಡೆ. ಹಂಗೆ ಸ್ವಲ್ಪ ಚುನ್ಮರಿ ಮಾಡಬೇಕಿತ್ತು. ನಿನ್ನೆ ಶೇಂಗಾದು ಮಾಡಿದ್ವಿ, ಇವತ್ತು ಸ್ವಲ್ಪ ರವಾದು ಬೇಕನ್ನಾಕ್ತಾರೆ. ಬೇಸನ್ ಉಂಡೆ ಮಾಡ್ಬೇಕಂತ ಅನ್ಕೊಂಡಿನಿ. ಆರು ಅಕ್ಕು ಒಲ್ಯ ನನಗೆ ರವಾ ಉಂಡಿನ ಬೇಕಂತ ಅನ್ನಕತ್ತೀರಿ. ಅದಕ್ಕೋಸ್ಕರ ಇವತ್ತು ಅವ್ರಿಗೋಸ್ಕರ ರವಾ ಉಂಡೆ ಮಾಡ್ತಾನೆ. ಹಂಗೆ ಸ್ವಲ್ಪ ಚುನ್ಮರಿನೂ ಖಾರ ಹಚ್ತಾನೆ. ನಾನು ಇವತ್ತು ಮಧ್ಯಾಹ್ನದ ಅಡುಗೆ ಪನೀರ್ ಮಾಡೀನಿ. ಪನೀರ ಮತ್ತು ಚಪಾತಿ ಮಾಡೀನಿ. ಮುಂಜಾನೆ ಆರಾಧ್ಯಾಗ ಅಕ್ಕೂಗ ಸ್ಕೂಲ್ಗೆ ಕಟ್ಕೊಂಡು ಹೋಗಾಕಂತ ಹೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ನಿ. ಹಿಟ್ಟು ಜಾಸ್ತಿನ ಅದಿದ್ನಿ. ಚಪಾತಿ ಅಂತೂ ಮಾಡೀನಿ. ಈಗ ಪನೀರ್ ಮಾಡೀನಿ. ತೋರಿಸ್ತೀನಿ ಬರ್ರಿ. ಯಾಕಪ್ಪ ಅಂತಂದ್ರೆ ನಿನ್ನೆ ಇವರ ಪನೀರ್ ತೊಗೊಂಬಂದಿದ್ರೆ ನಾನು ಬರೋಕ ಅಡುಗೆ ಮಾಡಿದ್ನಿ. ಹಾಗಾಗಿ ಪನೀರ್ ಮಾಡಿದ್ದಿಲ್ಲ, ಉಳ್ದಿತ್ತ. ಇನ್ನು ಇವತ್ತು ಇದಲ್ರಿ, ನಾಳೆ ಇನ್ನು ಪಂಚಮಿ ಐತಿ. ಇನ್ನು ಪನೀರ್ ಮಾಡೋಕ್ಕಾಗೋದಿಲ್ಲ, ಬೇಳೆ ಹಾಕಬೇಕು. ಅದಕ್ಕಂಥೇಳಿ ಇವತ್ತ ಮಾಡಿ ನೋಡಿಲ್ರಿ. ಡೈಲಿ ಪನೀರ್ ಮಾಡೀನಿ. ಈಗ ಪಲ್ಯ ಮಾಡೀನಿ, ಈ ಕಡೆ ಅನ್ನ ಮಾಡೀನಿ. ಹಂಗೆ ನೋಡ್ರಿ ಚುನ್ಮರಿ ಖಾರ ಹಚ್ಬೇಕಂಥೇಳಿ ರೆಡಿ ಮಾಡೀನಿ. ಇವನಷ್ಟ ಖಾರ ಹಚ್ಚಬೇಕು. ಬರೋ ಟೈಮ್ ಒಂದಾಗೈತಿ, ಎರಡಾಗೈತಿ ಈಗ ಟೈಮ. ನೋಡ್ರಿ ಚುನ್ಮರಿ ಮಾಡಾತನ. ಆರಾಧ್ಯ ಅಪ್ಪು ಬರೋ ಟೈಮ್ ಆಗೈತಿ. ಅವ್ರು ಬರೋಕ ಮಾಡ್ಬೇಕಂತ ಹೇಳಿ ರೆಡಿ ಮಾಡಿ ಮಾಡಾಕತ್ತನ. ನೋಡ್ರಿ ಶೇಂಗಾ ಕಾಳ ಎಣ್ಣೆಯಾಗ ಫ್ರೈ ಮಾಡಾತನ. ಇಲ್ಲಿ ಚುನ್ಮರಿ ಸ್ವಚ್ಛ ಮಾಡಿ ಇಟ್ಕೊಂಡನ. ಇಲ್ಲಿ ಬೆಳ್ಳುಳ್ಳಿ ಐತಿ, ಅಲ್ಲಿ ಖಾರ, ಉಪ್ಪು, ಅರಿಶಿನ ಪುಡಿ ಇಟ್ಕೊಂಡನ. ನೋಡ್ರಿ ಚುನ್ಮರಿ ಒಗ್ಗರ್ನಿಗೆ ಹಾಕೊಂಡು ನೋಡ್ರಿ ರೆಡಿ ಆಗ್ಯಾವ ನಮಗೆ ಪೂರ್ತಿ ಚುನ್ಮರಿ. ನೋಡ್ರಿ ನಾನು ತುಪ್ಪ ಕಾಯಕ್ಕೆ ಹಾಕೊಂಡನ. ಈಗ ತುಪ್ಪ ಕರಗಿದ್ಮೇಲೆ ಇದಕ್ಕೆ ಗೋಡಂಬಿ, ಬದಾಮ ಚೊಗಟಿಗೆ ಹುರಿಬೇಕು. ಇದಕ್ಕೆ 2 ಗ್ಲಾಸ್ ತಗೊಂಡಂತ ರವಾ ಹಾಕೋತನ. ನೋಡ್ರಿ ತುಪ್ಪ ಕಮ್ಮಿ ಅನ್ಸತೈತಿ, ಇನ್ನೊಂದು ಸ್ವಲ್ಪ ಹಾಕೊಳತನ. ಬದಾಮ ಮತ್ತು ಗೋಡಂಬಿ ಹಾಕೊಂಡನ. ಈಗ ಇದನ್ನು ಚಲೋತ್ನಂಗೆ ಹುರ್ಕೋಬೇಕು. ನಾನು ಇವತ್ತು ರವಾ ಉಂಡೆ ಮಾಡತ್ತೀನಿ. ಇದಕ್ಕೆ ಯಾವುದೋ ಥರದ ಪಾಕ ಇಲ್ದ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ಅಂತ ಹೇಳಿ ತೋರಿಸ್ತಾನೆ. ಆದರೆ ಇದನ್ನು ಹೊತ್ತಿಸ್ಲಾರ್ದ ಸಣ್ಣ ಉರಿ ಇಟ್ಕೊಂಡು ಚಲೋತ್ನಂಗೆ ಹುರ್ಕೋಬೇಕು. ಕೆಂಪಾಗುವವರೆಗೂ ಹುರಿಬೇಕು. ಕೈ ಬಿಳದ ಹುರಿರಿ, ಇಲ್ಲ ಅಂದ್ರೆ ಹೊತ್ತೈತಿ. ಬೇಕಾದ್ರೆ ನೀವು ಇನ್ನರ್ದ ತುಪ್ಪ ಹಾಕೊಂಡೆ ಚಲೋತ್ನಂಗೆ ಹುರ್ಕೋರಿ. ನೋಡ್ರಿ ನಾನು ಸ್ವಲ್ಪ ಕೊಬ್ಬರಿ ಹಾಕೋತೀನಿ. ಇದಕ್ಕೆ ಯಾವುದೇ ಥರ ಪಾಕ ಇಲ್ಲ, ಡೈರೆಕ್ಟಾಗಿ ಹೆಂಗೆ ಮಾಡೋದಂತ ಹೇಳಿ ಹೇಳ್ತಾನೆ ನಾನು ನಿಮಗೆ. ನೋಡ್ರಿ ಇದನ್ನು 3 ರಿಂದ 4 ದಿನ ಇಟ್ಕೊಂಡು ಆರಾಮ್ಸೆ ತಿನ್ಬೋದು. ಇದು ಎಷ್ಟು ಅರ್ಧ ಕಿಲೋ ಸಕ್ರೆ, ಇದು ಅರ್ಧ kg ರವಾ ಐತಿ. ಹಂಗೆ ಅರ್ಧ kg ಸಕ್ರೆ ತೊಗೊಂಡನ. ಈಗ ಗ್ಯಾಸ ಆಫ್ ಮಾಡ್ಕೊಂಡನ. ಇದು ಚಲೋ ತಂಗೆ ಹುರಿದೈತಿ. ಹಂಗೆ ಇದಕ್ಕೆ ಬೀಸಿದ ಸಕ್ರೆ 2 ಗ್ಲಾಸ್ ರವಕ್ಕೆ 2 ಗ್ಲಾಸ್ ಬೀಸಿದ ಸಕ್ರೆ ಹಾಕೊಳತನ. ಹಾಕಿದನ ಚಲೋ ತಂಗಿ ಕಲಿಸ್ಕೋಬೇಕು. ನೋಡ್ರಿ ಅದನ್ನ ಚಲೋ ತಂಗಿ ಕೂಡಿಸ್ಕೊಂಡು ಇನ್ನು ಈ ಬುಟ್ಟಿಗೆ ತಕ್ಕೋತಾನ. ಅದನ್ನ ಅಂದ್ರೆ ಸಣ್ಣದಾಗತ್ತೈತಿ. ಅದ್ರ ಸಂಬಂಧ ಕಲಿಸ್ಕೊಳಕ ಗಾಂವ್ ಬರ್ತೈತೆ. ಈಗ ಇದಕ್ಕೆ ಕಾಶಿಟ್ಟ ಹಾಲ ಸ್ವಲ್ಪ ಸ್ವಲ್ಪ ನೋಡಿ ಹಾಕೋರಿ. ನೋಡ್ರಿ ಹಾಲೆಲ್ಲ ಕೂಡ್ತಿ. ಇದನ್ನ ಒಂದು 2-3 ನಿಮಿಷ ಕಲಿಸ್ಕೋಬೇಕು. ಆರು ತಕ ಸುಡಾತೈತಿಲ್ಲ, ಅದಕ್ಕೆ ಕಟ್ಟಕ್ಕೆ ಬರೋದಿಲ್ಲ. ಆರ್ತಿ ಆತಂದ್ರೆ ಚಲೋ ತಂಗಿ ಉಂಡೆ ಹಾಕೋ. ನೋಡ್ರಿ ಆಯ್ತು. ನೋಡ್ರಿ ರೆಡಿ ಆಯ್ತು. ಇದನ್ನೆಲ್ಲ ಉಂಡೆ ಕಟ್ಕೊಂಡಂತ. ಹಿಂಗೆ ಇವನಿಷ್ಟು ಮಾಡ್ಕೋತಾನೆ. ನೋಡ್ರಿ ಕರೆಕ್ಟ್ ಹದ ಆಗೈತಿ. ಈ ರೀತಿ
ಯಾವುದೋ ಪಾಕ ಇಲ್ದನ ನಾವು ಆರಾಮ್ಸೆಯಾಗಿ ಸುಲಭವಾಗಿ ರವೆ ಉಂಡೆ ಮಾಡ್ಬೋದು ನೋಡ್ರಿ. ಪಾಕ ಮಾಡ್ರೆ ಒಮ್ಮೊಮ್ಮೆ ಏರಾಕೈತಿ, ಒಮ್ಮೊಮ್ಮೆ ಇಳು ಆಕೈತಿ. ಇದೇನಿಲ್ಲ ನೋಡ್ರಿ, ಎಷ್ಟು ಚಂದ ಆಗೈತಿ ಉಂಡೆ ನೋಡ್ರಿ. ಇಷ್ಟ ಉಂಡೆ ಅದು ಅಷ್ಟು ಹತ್ರನು ಕಟ್ಟಿದ್ನಿ. ಇನ್ನು ಹುತ್ತಪ್ಪಗ ಹಾಲು ಒಯ್ನು ಬರ್ರಿ. ನಾವು ರೆಡಿ ಆಗೀವಿ. ಆರಾಧೆ ಹಾಕೋನು ಇಲ್ಲೇ ರೆಡಿ ಆಗ್ಯಾರ ನೋಡ್ರಿ. ಆರಾಧೆ ಹಾಕೋನು ರೆಡಿ ಹಾಕೊಂತಾರ. ಬರ್ರಿ ದೇವ್ರ ಪೂಜೆ ಐತಿ ಮಾಡೋನು. ಇನ್ನು ನೋಡ್ರಿ ನಾವು ಹುತ್ತಪ್ಪನ ಪೂಜೆ ಮಾಡಿ ಹಾಲು ಎರಿಯತ್ತೀವಿ. ತುಂಬ ಹೂ ಇಲ್ಲಿಲ್ಲ ಬರ್ರಿ ಕುಂತ್ರ ಬರ್ರಿ. ಪೂಜೆ ಐತಿ ಮಾಡಿದ್ವಿ. ಹಾಲು ಹಾಕಕತ್ತಾಳ. ಆರು ನೀನು ಬಾ, ನೀನು ಹಸ ಹಾಕು. ಹಾಂ, ಇಲ್ಲಿ ಹುತ್ತದ ಮಣ್ಣ ಸಿಗುದಿಲ್ರಿ. ಇವನ್ನ ದಾರ ಹಾಕೋಯಪ್ಪ ನೀವು ಒಬ್ಬೊಬ್ರ ತಗೋರಿ. ಹಾಕೋ. ಹಾಕೋ ದಾರಕ್ಕೊಳಗೆ ಹಾಕು. ನೀನಂತ ಒಂದು ನೀನಂದು ಹಾಕೋ. ಎರಡ್ದಾವ ಅದ್ರ ತಗೋರು ಹಾಕೋ. ಕೊಳಗೆ ಹಾಕೋ. ನೀನು ಹಾಕೋ. ಆಯ್ತು ನೋಡ್ರಿ, ಪೂಜೆ ಐತಿ. ನಮಸ್ಕಾರ ಮಾಡಿ ನೋಡ್ರಿ. ಶೇಂಗಾ ಉಂಡೆ ಮತ್ತು ರವಾ ಉಂಡೆ ಮಾಡೀವಿ, ಚುನ್ಮರಿ ಮಾಡೀವಿ. ಆರಾಧೆ ಹಾಕೋತಾರಂತ ಕೊಡಾತನ ತಗೋರಿ. ತೊಂತೀನ್ರಿ ಇಬ್ರು ಕೊಡ್ರಿ. ನೋಡ್ರಿ ಆರಾಧೆ ಹಾಕೋ ಉಂಡೆ ತಿನ್ನತ್ತಾರ. ರವಾ ಉಂಡೆ ಹೆಂಗೆ ಐತೆ ಹೇಳ್ರಲಿ ಅಪ್ಪ. ಚಲೋ ಆಗ್ಯಾವ. ಮಸ್ತ್ ಆಗ್ಯಾವ ನೋಡ್ರಿ ಉಂಡೆ. ಮೇಯ್ಗೆ ಒರೆಸ್ಕೋತಾರನೇ ಅಪ್ಪ, ಕೈಗಲ್ಲಿ ಒಳಗೆ ಒರೆಸ್ಕೋ. ಜಿಗುಟ್ ಹತ್ತುದಿಲ್ಲ ಪ್ಯಾಂಟಿಗೆ. ಸಣ್ಣ ಅದಾರ ಏನೋ ತಿಳಿಯಂಗಿಲ್ಲ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನಾಗರ ಪಂಚಮಿ. ವಿಶ್ ಯು ಹ್ಯಾಪಿ ನಾಗರ ಪಂಚಮಿ. ನಮ್ಮ ಆರಾಧ ನೋಡ್ರಿ ನನ್ನ ಎತ್ತರ ಆಗ್ಯಾಳ. ಡಾಳಗಿದ್ದದನ್ನು ಆಕಿ ಎತ್ತರ ಆಗತ್ತಾಳ ಗೊತ್ತಾಗೋದು. ನನ್ನ ಎತ್ತರದಾಳ 1 ಇಂಚ್ ಅಷ್ಟ ಕಮ್ಮಿ ಇದ್ದಾಳ ನನಗಿನ. ಇನ್ನು ನನ್ನಷ್ಟು ಆಗಾಕ ತೆಳಗೆ ಹೊಂಟಿ ಸ್ಟೇಟ್ ನಿಲ್ಲಲ್ಲ ಯಾರು ನೋಡ್ರಿ. ನಮ್ಮ ಆರಾಧ್ಯ ನನ್ನಷ್ಟು ಅದಾಳ, 1 ಇಂಚ್ ಕಮ್ಮಿ ಅದಾಳ ನೋಡ್ರಿ ಆಕಿ. ಎಷ್ಟು ಜಲ್ದಿ ದೊಡ್ಡವ್ರ ಗೊತ್ತಾಗೋದಿಲ್ಲ. ನಾ ಎಲ್ಲರ್ಕಿಂತ ದೊಡ್ಡಗಿದೆ. ನೀ ಸಬ್ಸೆ ದೊಡ್ಡಗಿದಿ ನಮ್ನ್ಯಾಗ. ನಿಲ್ ಸೀದಾ ನಿಲ್ ತಕೊಂಡು. ಶಿರ ನಿಲ್ಲಾಕು ಹಂಗೆ ಯಾಕದ ಸ್ಟ್ರೇಟ್ ನಿಲ್ ಬಂಗಾರ. ಬಾಯಾಗ ಹಂಗ
ನಾನು ಫಸ್ಟ್ ರವಾ ಉಂಡಿನ ಟೇಸ್ಟ್ ಮಾಡತ್ತ ನೋಡ್ರಿ. ಇವತ್ತ ಮಾಡೀನಿ. ಮೆತ್ತಗಾಗವ.